ಬೆಳಗಿನ ಬೆಳಕು. ಅರಣ್ಯಕಾಂಡ 1:20-43. ಎಣಿಕೆಯಲ್ಲಿರುವ ಜ್ಞಾನ. ಅರಣ್ಯಕಾಂಡದ 1ನೇ ಅಧ್ಯಾಯವನ್ನು ನಾವು ತೆರೆದಾಗ ಒಂದು ವಿಷಯವು ನಮಗೆ ಬಹಳ ಸ್ಪಷ್ಟವಾಗಿ ಗೋಚರಿಸುತ್ತದೆ. ದೇವರು ಮೋಶೆಗೆ ಸಾಮಾನ್ಯ ಹೇಳಿಕೆಗಳನ್ನು ಬರೆಯಲು ಹೇಳುವುದಿಲ್ಲ. ಬದಲಾಗಿ ಹೆಸರುಗಳು, ಕುಲಗಳು, ಕುಟುಂಬಗಳು ಮತ್ತು ನಿಖರವಾದ ಮೊತ್ತಗಳನ್ನು ಬರೆಯಲು ಹೇಳುತ್ತಾನೆ. ಅದರಂತೆ ಮೋಶೆಯು 20 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಪುರುಷರ ಎಣಿಕೆಯನ್ನು ಕುಲವಾರು ದಾಖಲಿಸುತ್ತಾನೆ. ಇದು ರೂಬೇನನ ಕುಲದಿಂದ ಪ್ರಾರಂಭವಾಗುತ್ತದೆ. ಅವರ ಒಟ್ಟು ಸಂಖ್ಯೆ 46,500. ನಂತರ ಸಿಮೆಯೋನ್ ಮತ್ತು ಗಾದ್ ಕುಲಗಳ ಎಣಿಕೆ ಮುಂದುವರಿಯುತ್ತದೆ ಮತ್ತು ನಫ್ತಾಲಿಯವರೆಗೆ ಸಾಗುತ್ತದೆ. ಕೊನೆಯಲ್ಲಿ ಒಟ್ಟು ಮೊತ್ತವು 6,35,350 ಆಗುತ್ತದೆ. ಅರಣ್ಯಕಾಂಡ 1:20-46. ಇದನ್ನು ಕೇವಲ ಕುತೂಹಲ ತಣಿಸಲು ಬರೆಯಲಾಗಿಲ್ಲ. ದೇವರು ತನ್ನ ಜನರನ್ನು ಒಂದು ಕ್ರಮಬದ್ಧವಾದ ರೀತಿಯಲ್ಲಿ ರೂಪಿಸುತ್ತಿದ್ದನು. ಇಸ್ರಾಯೇಲರು ಕೇವಲ ಗುಂಪಲ್ಲ, ಅವರು ಒಡಂಬಡಿಕೆಯ ಸಮುದಾಯ ಎಂದು ದೇವರು ಅವರಿಗೆ ಕಲಿಸುತ್ತಿದ್ದನು. ದೇವರು ಅವರನ್ನು ಬಲ್ಲನು. ಅವರು ಅವರನ್ನು ಕರೆಯುತ್ತಾನೆ, ನೇಮಿಸುತ್ತಾನೆ ಮತ್ತು ದಾಖಲಿಸುತ್ತಾನೆ. ಅರಣ್ಯದಲ್ಲಿ ಈ ಎಣಿಕೆ ಒಂದು ಸರಳ ಉದ್ದೇಶವಿತ್ತು. ಅವರು ಯುದ್ಧಕ್ಕೆ ಹೋಗಲು ಶಕ್ತರಾದ ಪುರುಷರಾಗಿದ್ದರು. ಅರಣ್ಯಕಾಂಡ 1:3. ಇಸ್ರಾಯೇಲ್ ತನ್ನ ಸ್ವಾಸ್ಥ್ಯದ ಕಡೆಗೆ ಸಾಗುತ್ತಿತ್ತು ಮತ್ತು ಆ ಸ್ವಾಸ್ಥ್ಯವನ್ನು ಪಡೆಯಲು ಹೋರಾಟದ ಅಗತ್ಯವಿತ್ತು. ಆದ್ದರಿಂದ ದೇವರು ಅವರನ್ನು ಜವಾಬ್ದಾರಿ, ಸಿದ್ಧತೆ ಮತ್ತು ಹೊಣೆಗಾರಿಕೆಗಾಗಿ ಎಣಿಸಿದನು. ಆದರೂ ಇದರ ಹಿಂದಿರುವ ಆಳವಾದ ಪಾಠವು ಬಹಳ ಅಮೂಲ್ಯವಾಗಿದೆ. ದೇವರು ಪ್ರತಿಯೊಂದು ವಿವರವನ್ನು ಗಮನಿಸುತ್ತಾನೆ. ದೇವರಿಗೆ ಹೆಸರುಗಳ ಬಗ್ಗೆ ಕಾಳಜಿ ಇದೆ. ದೇವರಿಗೆ ವ್ಯವಸ್ಥೆಯ ಬಗ್ಗೆ ಆಸಕ್ತಿ ಇದೆ. ಜೀವನದಲ್ಲಿ ದಾರಿ ತಪ್ಪಿದಂತೆ ನಮಗೆ ಅನಿಸಿದಾಗ ದೇವರು ಅಸಡ್ಡೆ ಮಾಡುವವನಲ್ಲ ಎಂದು ಸತ್ಯವೇದವು ನೆನಪಿಸುತ್ತದೆ. ಆತನು ಗೊಂದಲದ ನಡುವೆ ತನ್ನ ಕಾರ್ಯವನ್ನು ನಿರ್ಮಿಸುವುದಿಲ್ಲ. ದೇವರು ಗೊಂದಲಕ್ಕೆ ಕಾರಣನಲ್ಲ, ಶಾಂತಿಗೆ ಕಾರಣನಾಗಿದ್ದಾನೆ. 1 ಕೊರಿಂಥದವರಿಗೆ 14:33. ಅರಣ್ಯಕಾಂಡವು ಈ ಶಾಂತಿಯನ್ನು ಕ್ರಮಬದ್ಧತೆಯ ಮೂಲಕ ತೋರಿಸುತ್ತದೆ. ಸತ್ಯವೇದದಲ್ಲಿ ಯಾವುದನ್ನು ಆಕಸ್ಮಿಕವಾಗಿ ಬರೆಯಲಾಗಿಲ್ಲ ಎಂದು ನಮಗೆ ತಿಳಿದಿದೆ. ಕೆಲವೊಮ್ಮೆ ದೇವರು ನಮ್ಮನ್ನು ಆಶ್ಚರ್ಯಚಕಿತಗೊಳಿಸಲು ಮತ್ತು ನಾವು ಆರಾಧಿಸುವಂತೆ ಮಾಡಲು ಕೆಲವು ಮಾದರಿಗಳನ್ನು ಬಳಸುತ್ತಾನೆ. ನಮಗಿರುವ ಮಿತವಾದ ಜ್ಞಾನದಲ್ಲಿ ನಮ್ಮ ಹೃದಯದಲ್ಲಿ ಭಯಭಕ್ತಿಯನ್ನು ಹುಟ್ಟಿಸುವ ಅಂತಹ ಕೆಲವು ಮಾದರಿಗಳನ್ನು ನೋಡೋಣ. ಈ ಮಾದರಿಗಳು ಈ ಅಧ್ಯಾಯದ ಮುಖ್ಯ ಸಿದ್ಧಾಂತವಲ್ಲ ಮತ್ತು ಪ್ರತಿಯೊಂದು ಸಂಖ್ಯೆಯನ್ನು ನಾವು ಯಾವುದೋ ರಹಸ್ಯ ಸಂಕೇತವೆಂದು ಬಲವಂತಪಡಿಸಬಾರದು. ಆದರೆ ಒಂದು ಮಾದರಿಯು ಸ್ಪಷ್ಟವಾಗಿರುವಾಗ ಅದು ನಮಗೆ ಒಂದು ದೊಡ್ಡ ಸತ್ಯವನ್ನು ನೆನಪಿಸುತ್ತದೆ. ನಮ್ಮ ದೇವರು ಸಮಸ್ತವನ್ನು ಸೃಷ್ಟಿಸಿದವನು ಮತ್ತು ಆತನು ಜ್ಞಾನದಲ್ಲಿ ಪರಿಪೂರ್ಣನು. ಯೆಹೋವನೇ, ನಿನ್ನ ಕೃತ್ಯಗಳು ಎಷ್ಟೋ ವಿಧವಾಗಿವೆ. ನೀನು ಇವೆಲ್ಲವನ್ನು ಜ್ಞಾನದಿಂದಲೇ ಮಾಡಿದ್ದಿ. ಕೀರ್ತನೆ 104:24. ನಾವು 7 ಕುಲಗಳ ಮೊತ್ತವನ್ನು ಕೂಡಿಸಿದಾಗ ರೂಬೇನ್, ಯೆಹೂದ, ಇಸಾಕರ್, ಜೆಬುಲೂನ್, ಬೆನ್ಯಾಮೀನ್, ದಾನ್ ಮತ್ತು ನಫ್ತಾಲಿ ನಮಗೆ 3,84,400 ಎಂಬ ಸಂಖ್ಯೆ ಸಿಗುತ್ತದೆ. ಈ ಸಂಖ್ಯೆಯು ಇಂದು ಭೂಮಿ ಮತ್ತು ಚಂದ್ರನ ನಡುವಿನ ಸರಾಸರಿ ದೂರವನ್ನು ಕಿಲೋಮೀಟರ್ಗಳಲ್ಲಿ ಸೂಚಿಸುವ ಸಾಮಾನ್ಯ ಅಂಕಿ ಎಂದು ಜನಪ್ರಿಯವಾಗಿದೆ. ಇದನ್ನು ನಾವು ನೇರವಾದ ಸೂಚನೆ ಎಂದು ನೋಡಲಿ ಅಥವಾ
ಕೇವಲ ಒಂದು ಗಮನಾರ್ಹ ಕಾಕತಾಳೀಯವೆಂದು ಭಾವಿಸಲಿ, ಇದು ನಮ್ಮನ್ನು ನಿಂತು ಯೋಚಿಸುವಂತೆ ಮಾಡುತ್ತದೆ. ಅರಣ್ಯದಲ್ಲಿ ಇಸ್ರಾಯೇಲರನ್ನು ಎಣಿಸಿದ ಅದೇ ದೇವರೇ ಆಕಾಶದಲ್ಲಿ ಚಂದ್ರನನ್ನು ತನ್ನ ಸ್ಥಾನದಲ್ಲಿಟ್ಟವನು. ಋತುಗಳಿಗಾಗಿ ಮತ್ತು ಗುರುತುಗಳಿಗಾಗಿ ದೇವರು ಆಕಾಶದಲ್ಲಿ ಜ್ಯೋತಿಗಳನ್ನು ನೇಮಿಸಿದನೆಂದು ಆದಿಕಾಂಡ ಹೇಳುತ್ತದೆ. ಆದಿಕಾಂಡ 1:14-18. ದೇವರು ಮುಂಜಾನೆಯನ್ನು ಆಜ್ಞಾಪಿಸುತ್ತಾನೆ ಮತ್ತು ಮಾನವ ಸಾಮರ್ಥ್ಯಕ್ಕೆ ಮೀರಿದ ಜ್ಞಾನದಿಂದ ಸೃಷ್ಟಿಯನ್ನು ಆಳುತ್ತಾನೆ ಎಂದು ಯೋಬನ ಪುಸ್ತಕ ನೆನಪಿಸುತ್ತದೆ. ಯೋಬ 38. ಆಕಾಶವು ಗೊತ್ತು ಗುರಿ ಇಲ್ಲದೆ ಮಾಡಿಲ್ಲ. ಆಕಾಶವು ದೇವರ ಮಹಿಮೆಯನ್ನು ಸಾರುತ್ತದೆ. ಕೀರ್ತನೆ 19:1. ಆದ್ದರಿಂದ ಅರಣ್ಯಕಾಂಡದಲ್ಲಿನ ಒಂದು ಲೆಕ್ಕವು ನಮಗೆ ಮೇಲಿರುವ ಆಕಾಶವನ್ನು ನೆನಪಿಸಿದಾಗ ಅದು ಭೂ ಪರಲೋಕಗಳನ್ನು ತನ್ನ ಕೈಯಲ್ಲಿ ಹಿಡಿದಿರುವ ಆತನನ್ನು ಆರಾಧಿಸಲು ನಮ್ಮ ಹೃದಯವನ್ನು ಪ್ರೇರೇಪಿಸುತ್ತದೆ. ನಂತರ ನಾವು ಮತ್ತೊಂದು ಗಮನಾರ್ಹ ಮೊತ್ತವನ್ನು ಕಾಣುತ್ತೇವೆ. ಗಾದ್ ಮತ್ತು ಇಸಾಕರ್ ಕುಲಗಳನ್ನು ನೋಡಿದಾಗ ಮೊತ್ತವು 1,50,000 ಆಗುತ್ತದೆ. ಮನುಷ್ಯನ ಸರಾಸರಿ ಹೃದಯವು ದಿನಕ್ಕೆ ಸುಮಾರು 1,00,000 ಬಾರಿ ಹೊಡೆಯುತ್ತದೆ. ಸಹಜವಾಗಿ ವಯಸ್ಸು, ಆರೋಗ್ಯ ಮತ್ತು ಚಟುವಟಿಕೆಗೆ ಅನುಗುಣವಾಗಿ ಈ ಸಂಖ್ಯೆ ಬದಲಾಗಬಹುದು, ಆದರೂ ಈ ಚಿತ್ರಣವು ಸುಂದರವಾಗಿದೆ. ಇಸ್ರಾಯೇಲನ್ನು ಎಣಿಸುವ ದೇವರೇ ನಮಗೆ ಉಸಿರು ಮತ್ತು ಹೃದಯ ಬಡಿತವನ್ನು ನೀಡುವ ದೇವರಾಗಿದ್ದಾರೆ. ನ್ಯಾಯ ಪ್ರಮಾಣವು ಹೇಳುವಂತೆ ಆತನಲ್ಲಿಯೇ ನಾವು ಬದುಕುತ್ತೇವೆ, ಚಲಿಸುತ್ತೇವೆ ಮತ್ತು ಇರುತ್ತೇವೆ. ಅಪೊಸ್ತಲರ ಕೃತ್ಯಗಳು 17:28. ನಮ್ಮ ತಲೆಯ ಕೂದಲುಗಳು ಸಹ ಎಣಿಸಲ್ಪಟ್ಟಿವೆ ಎಂದು ಯೇಸು ತನ್ನ ಶಿಷ್ಯರಿಗೆ ಹೇಳಿದನು. ಲೋಕ 12:7. ಇದರರ್ಥ ನಾವೇ ಗಮನಿಸದ ಸಣ್ಣ ವಿವರಗಳ ಮೇಲೂ ದೇವರ ಕಾಳಜಿ ಇದೆ. ಅರಣ್ಯದಲ್ಲಿ ಮೋಶೆಯು ಹೆಸರುಗಳನ್ನು ಮತ್ತು ಸಂಖ್ಯೆಗಳನ್ನು ಬರೆದನು. ಇಂದು ನಮ್ಮ ಜೀವನದಲ್ಲಿ ದೇವರು ನಮ್ಮ ದಿನಗಳನ್ನು ನೋಡುತ್ತಾನೆ ಮತ್ತು ನಮ್ಮ ಹೆಜ್ಜೆಗಳನ್ನು ಬಲ್ಲನು. ನಮ್ಮ ದೇಹದೊಳಗಿನ ಶಾಂತವಾದ ಕೆಲಸಗಳನ್ನು, ಅಂದರೆ ಹೃದಯದ ಬಡಿತವನ್ನು ಸಹ ದೇವರು ಗಮನಿಸುತ್ತಿದ್ದಾನೆ ಎಂದು ನೆನಪಿಸಿಕೊಂಡಾಗ ನಾವು ವಿನಯ ಮತ್ತು ಕೃತಜ್ಞತೆಯಿಂದ ಬದುಕಲು ಕರೆಯುತ್ತೇವೆ. ಪ್ರತಿದಿನವೂ ಒಂದು ವರ, ಪ್ರತಿ ಉಸಿರು ಒಂದು ಕೃಪೆ. ನಂತರ ನಾವೆಲ್ಲರೂ ತಕ್ಷಣವೇ ಗುರುತಿಸುವ ಮತ್ತೊಂದು ಮೊತ್ತವನ್ನು ನೋಡುತ್ತೇವೆ. ಇಸಾಕರ್, ಜೆಬುಲೋನ್ ಮತ್ತು ಮನಸ್ಸೆ ಕುಲಗಳನ್ನು ಕೂಡಿಸಿದಾಗ ಮೊತ್ತವು 1,44,000 ಆಗುತ್ತದೆ. ಈ ಸಂಖ್ಯೆಯು ಪ್ರಕಟಣೆ ಪುಸ್ತಕದಲ್ಲಿ ಕಂಡುಬರುತ್ತದೆ. ಪ್ರಕಟಣೆ 7:4, 14:1-5. ದೇವರು ತನ್ನವರನ್ನು ಬಲ್ಲನು, ದೇವರು ತನ್ನವರನ್ನು ಮುದ್ರೆ ಮಾಡುತ್ತಾನೆ ಮತ್ತು ದೇವರು ತನ್ನ ಜನರನ್ನು ತನಗಾಗಿ ಸಂರಕ್ಷಿಸುತ್ತಾನೆ. ಪ್ರಕಟಣೆ ಪುಸ್ತಕವು ಕುರಿಮರಿಗೆ ಸೇರಿದ, ಆತನ ಮುದ್ರೆ ಇರುವ ಮತ್ತು ಆತನನ್ನು ಅನುಸರಿಸುವ ಜನರ ಬಗ್ಗೆ ಹೇಳುತ್ತದೆ. ಆದ್ದರಿಂದ ಈ 1,44,000 ಎಂಬ ಸಂಖ್ಯೆಯು ಕುಲಗಳ ಎಣಿಕೆಯಲ್ಲಿ ಬಂದಾಗ ದೇವರು ಯಾವಾಗಲೂ ಒಬ್ಬ ವಿಮೋಚಿತ, ಪವಿತ್ರ ಮತ್ತು ಸಿದ್ಧಪಡಿಸಿದ ಜನರಿಗಾಗಿ ಕೆಲಸ ಮಾಡುತ್ತಿದ್ದಾನೆ ಎಂಬುದು ನಮಗೆ ನೆನಪಿಸುತ್ತದೆ. ಈ ಮಾದರಿಗಳು ಒಟ್ಟಾಗಿ ನಮ್ಮ ಹೃದಯವನ್ನು ಮೇಲಕ್ಕೆತ್ತುತ್ತವೆ. ನಮ್ಮ ಮೇಲಿರುವ ಬಾಹ್ಯಾಕಾಶ, ನಮ್ಮ ಒಳಗಿನ ಜೀವನ ಮತ್ತು ನಮ್ಮ ಮುಂದಿರುವ ದೇವರ ಯೋಜನೆ, ಇವೆಲ್ಲವೂ ಒಬ್ಬನೇ ಜ್ಞಾನವಂತ ಸೃಷ್ಟಿಕರ್ತನ ಕೈಯಲ್ಲಿದೆ. ಇದರರ್ಥ ಕೇವಲ ಸಂಖ್ಯೆಗಳ ತಾಳೆಯ ಮೇಲೆ ನಾವು ನಂಬಿಕೆಯನ್ನು ಕಟ್ಟಬೇಕು ಎಂದಲ್ಲ. ನಂಬಿಕೆಯು ದೇವರ ವಾಕ್ಯ, ದೇವರ ವಾಗ್ದಾನಗಳು ಮತ್ತು ಕ್ರಿಸ್ತನಲ್ಲಿ ಪ್ರಕಟವಾದ ಸತ್ಯದ ಮೇಲೆ ನಿರ್ಮಿತವಾಗಿದೆ. ಆದರೂ ಇಂಥ ಸಣ್ಣ ನೋಟಗಳು ಒಂದು ಪವಿತ್ರ ಉದ್ದೇಶವನ್ನು ಪೂರೈಸುತ್ತವೆ. ಅವು ನಮ್ಮನ್ನು ಹೆಚ್ಚಿನ ವಿಸ್ಮಯದೊಂದಿಗೆ ಆರಾಧಿಸುವಂತೆ ಮಾಡುತ್ತವೆ. ಅವು ನಮ್ಮಿಂದ, ಓ ದೇವರೇ, ನೀನು ನಾನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಎಷ್ಟೋ ಶ್ರೇಷ್ಠನಾಗಿದ್ದಿ ಎಂದು ಹೇಳಿಸುತ್ತದೆ. ಪೌಲನು ಒಮ್ಮೆ ಹೀಗೆ ಸ್ತುತಿಸಿದನು, ದೇವರ ಜ್ಞಾನವು, ತಿಳುವಳಿಕೆಯು ಎಷ್ಟೋ ಆಳವಾಗಿದೆ. ರೋಮಾಪುರದವರಿಗೆ 11:33.
ಅರಣ್ಯದಲ್ಲಿ ಇಸ್ರಾಯೇಲರನ್ನು ಎಣಿಸಬಲ್ಲ ದೇವರು ಆಕಾಶದ ನಕ್ಷತ್ರಗಳನ್ನು ಎಣಿಸಬಲ್ಲನು. ಆತನು ನಕ್ಷತ್ರಗಳನ್ನು ಎಣಿಸಿ ಅವುಗಳಿಗೆ ಹೆಸರುಗಳನ್ನು ಇಟ್ಟು ಕರೆಯುತ್ತಾನೆ ಎಂದು ಸತ್ಯವೇದವು ಹೇಳುತ್ತದೆ. ಕೀರ್ತನೆ 147:4. ಆತನು ನಕ್ಷತ್ರಗಳನ್ನು ಹೆಸರಿಟ್ಟು ಕರೆಯುವುದಾದರೆ ತನ್ನ ಜನರನ್ನು ಇನ್ನಷ್ಟು ಚೆನ್ನಾಗಿ ಹೆಸರಿಟ್ಟು ಬಲ್ಲನು. ಹಾಗಾದರೆ ಈ ಸಂಖ್ಯೆಗಳನ್ನು ನೋಡುವಾಗ ನಮಗೆ ಸಿಗುವ ಪ್ರಮುಖ ಆತ್ಮಿಕ ಪಾಠವೇನು? ಅದು ಇದೆ: ದೇವರು ಕ್ರಮಬದ್ಧತೆಯ ಸಮಾನನಾದ ದೇವರು ಮತ್ತು ದೇವರು ದಾಖಲೆಗಳನ್ನು ಇಡುವ ದೇವರು. ಇಸ್ರಾಯೇಲರ ಹೆಸರುಗಳನ್ನು ಆತನ ಆಜ್ಞೆಯಂತೆ ಬರೆಯಲಾಯಿತು. ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿವೆ ಎಂದು ಸಂತೋಷ ಪಡಿರಿ ಎಂದು ಯೇಸು ಹೇಳುತ್ತಾನೆ. ಲೋಕ 10:20. ಅದೇ ನಮಗೆ ದೊಡ್ಡ ಸಮಾಧಾನ. ನಾವು ಮರೆತು ಹೋಗಿಲ್ಲ, ನಾವು ಜನಸಂದಡಿಯಲ್ಲಿ ಕಳೆದು ಹೋಗಿಲ್ಲ. ನಾವು ಕ್ರಿಸ್ತನ ಮೂಲಕ ಜೀವವುಳ್ಳ ದೇವರಿಗೆ ಸೇರಿದವರಾಗಿದ್ದೇವೆ. ಮತ್ತು ದೇವರು ಇಸ್ರಾಯೇಲನ ಜವಾಬ್ದಾರಿ ಮತ್ತು ಸಿದ್ಧತೆಗಾಗಿ ಹೇಗೆ ಎಣಿಸಿದನೋ ಹಾಗೆಯೇ ನೂತನ ಸೃಷ್ಟಿಯನ್ನು ಸಹ ಗಂಭೀರತೆಯಿಂದ ಬದುಕಲು ಕರೆಯುತ್ತಾನೆ. ನಾವು ಗುರಿ ಇಲ್ಲದೆ ಅಲೆಯಲು ರಕ್ಷಿಸಲ್ಪಟ್ಟಿಲ್ಲ. ನಾವು ನಮ್ಮ ಕರೆಯಲ್ಲಿ ನಡೆಯಲು, ಸಹಿಸಿಕೊಳ್ಳಲು, ನಂಬಿಗಸ್ತರಾಗಿರಲು ಮತ್ತು ಆತನ ಮಹಿಮೆಯನ್ನು ಪ್ರತಿಬಿಂಬಿಸಲು ರಕ್ಷಿಸಲ್ಪಟ್ಟಿದ್ದೇವೆ. ಈ ಸಂಖ್ಯೆಗಳು ಇಂದು ನಮ್ಮ ಹೃದಯಕ್ಕೆ ಮಾಡಬೇಕಾದ ಕೆಲಸವನ್ನು ಮಾಡಲಿ. ಅವು ನಮ್ಮನ್ನು ಅಹಂಕಾರಕ್ಕಾಗಲಿ, ಕೊನೆಯಿಲ್ಲದ ಊಹೆಗಳಿಗಾಗಲಿ ಅಥವಾ ವಾದಗಳಿಗಾಗಲಿ ಎಳೆಯದಿರಲಿ. ಬದಲಾಗಿ ಅವು ನಮ್ಮನ್ನು ಆರಾಧನೆಗೆ ಎಳೆಯಲಿ. ಅಳಿಯಲಾಗದ ಜ್ಞಾನವುಳ್ಳ, ಪ್ರತಿ ವಿವರದಲ್ಲೂ ಕಾಳಜಿ ವಹಿಸುವ ಮತ್ತು ಒಡಂಬಡಿಕೆಯಲ್ಲಿ ನಂಬಿಗಸ್ತನಾಗಿರುವ ದೇವರಿಗೆ ನಾವು ಸೇವೆ ಸಲ್ಲಿಸುತ್ತಿದ್ದೇವೆ ಎಂಬುದಕ್ಕಾಗಿ ನಮಗೆ ಕೃತಜ್ಞತೆ ಇರಲಿ. ಅರಣ್ಯದಲ್ಲಿ ಇಸ್ರಾಯೇಲನ್ನು ಕ್ರಮಪಡಿಸಿದ ಅದೇ ಕೈ ಆಕಾಶವನ್ನು ಹಿಡಿದಿದೆ, ನಮ್ಮ ಹೃದಯ ಬಡಿತವನ್ನು ಕಾಯುತ್ತಿದೆ ಮತ್ತು ತನ್ನ ಜನರಿಗಾಗಿ ತನ್ನ ಯೋಜನೆಯನ್ನು ಪೂರ್ಣಗೊಳಿಸುತ್ತದೆ. ಪ್ರಾರ್ಥನೆ. ಪರಿಪೂರ್ಣ ಜ್ಞಾನ ಮತ್ತು ಪರಿಪೂರ್ಣ ಕ್ರಮಬದ್ಧತೆಯ ದೇವರಾದ ನಮ್ಮ ಪವಿತ್ರ ತಂದೆಯಾದ ಯೆಹೋವನೇ, ನಾವು ನಿನ್ನನ್ನು ಆರಾಧಿಸುತ್ತೇವೆ. ನಿನ್ನ ಜನರನ್ನು ಎಣಿಸಿದ್ದಕ್ಕಾಗಿ, ಹೆಸರುಗಳನ್ನು ತಿಳಿದಿದ್ದಕ್ಕಾಗಿ ಮತ್ತು ಕಾಳಜಿಯಿಂದ ದಾಖಲೆಯನ್ನು ಇಟ್ಟಿದ್ದಕ್ಕಾಗಿ ನಿನಗೆ ವಂದನೆಗಳು. ಸೃಷ್ಟಿಯಲ್ಲಿ ನಿನ್ನ ಶ್ರೇಷ್ಠತೆಯನ್ನು ನೋಡಲು ನಮ್ಮ ಕಣ್ಣುಗಳನ್ನು ಮತ್ತು ಜೀವನದ ಪ್ರತಿಯೊಂದು ವಿವರದಲ್ಲೂ ನಿನ್ನ ಕೈಯನ್ನು ನಂಬಲು ನಮ್ಮ ಹೃದಯಗಳನ್ನು ವಿನಯಗೊಳಿಸು. ನಾವು ಅಹಂಕಾರದಿಂದ ಕುರುಹುಗಳನ್ನು ಹುಡುಕದಂತೆ, ಬದಲಾಗಿ ಕೃತಜ್ಞತೆಯಿಂದ ವಿಶ್ವಾಸ ಮತ್ತು ವಿಧೇಯತೆಯಲ್ಲಿ ನಡೆಯಲು ನಮಗೆ ಸಹಾಯ ಮಾಡು. ನಿನ್ನ ಒಡಂಬಡಿಕೆಯಲ್ಲಿ ನನ್ನ ಹೆಸರನ್ನು ಬರೆದಿರಿಸು ಮತ್ತು ನಾವು ಸಂತೋಷದಿಂದ ಈ ಹಾದಿಯನ್ನು ಪೂರ್ಣಗೊಳಿಸುವವರೆಗೆ ನಮ್ಮ ಪ್ರಯಾಣವನ್ನು ಸ್ಥಿರವಾಗಿರಿಸು. ನಮ್ಮ ಪ್ರಭುವಾದ ಯೇಸುವಿನ ಮೂಲಕ ಆಮೇನ್.